ಮುದ್ದು ಸೊಸೆ ಎಪಿಸೋಡ್ ಇದು. ಇವತ್ತು ಮಂಗಳವಾರದ ಎಪಿಸೋಡು. ಜಡ್ಜ್ ಸಾವಿತ್ರಿಗೆ ಬೈತಾ ಇದ್ದಾರೆ, ಮನೆಯಲ್ಲಿ ದೊಡ್ಡವರಾಗಿ ನೀವೇ ಈ ಥರ ಮಾಡಿದರೆ ನಿಮ್ಮಿಂದನೇ ಇವರೆಲ್ಲ ಸಪೋರ್ಟ್ ಕೊಟ್ಟಂಗಾಗಿ, ನಿಮ್ಮಿಂದ ಈ ಥರ ಸಮಸ್ಯೆ ಬಂದಾಗ ನೀವೇ ಕುಂತು ಮಾತಾಡಿದರೆ ಈ ಥರ ಡಿವೋರ್ಸ್ ಸಮಸ್ಯೆ ಹೆಚ್ಚಾಗಲ್ಲ, ಕೋರ್ಟ್ಗೂ ಬರಲ್ಲ ಅಂತೆಲ್ಲ ಸಾವಿತ್ರಿಗೂ ಬೈತಾರೆ. ಸರಿ, ನಾ ಕೊಟ್ಟಿರೋ ತೀರ್ಪು ನಿನಗೆ ಒಪ್ಪಿಗೆ ಇದೆನಾ ಅಂತೆಲ್ಲ ಕೇಳ್ತಾರೆ. ವಿದ್ಯಾಗೂ ಕೇಳ್ತಾರೆ, ಮತ್ತು ಆಮೇಲೆ ಭದ್ರೇಗೌಡಗೂ ಕೇಳ್ತಾರೆ. ಇಬ್ಬರಿಗೂ ಕೇಳಿದಾಗ ಈಗ ಇದಕ್ಕೂ ಮುಂಚೆ ಏನಂತ ಹೇಳ್ತಾರೆ, ಈ ಸಮಸ್ಯೆ ನಿಮ್ಮಿಬ್ಬರದಲ್ಲ, ಮಗು ಇದೆ, ಮಗು ವಿಚಾರ ಮುಂದಿಟ್ಕೊಂಡು ಆಲೋಚನೆ ಮಾಡಬೇಕು, ಹಂಗಾಗಿ 6 ತಿಂಗಳು ಒಟ್ಟಾಗಿ ಬಾಳಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಜಡ್ಜ್ ಹೇಳ್ತಾರೆ. ಸರಿ, ಓಕೆ ಅಂತೆಲ್ಲ ಹೇಳಿ, ಇವಾಗ ನಾನು ಕೊಟ್ಟಿರೋ ತೀರ್ಪು ನಿಮಗೆ ಓಕೆನಾ ಅಂತ ಕೇಳಿದಾಗ ಆವಾಗ ಸಾವಿತ್ರಿ ಸುಮ್ಮನೆ ಇರ್ತಾಳೆ. ಸಾವಿತ್ರಿಗೂ ಕೋಪ ಅಂದರೆ ಕೋಪ ಬರ್ತದೆ, ಈಶ್ವರಿಗೂ ಕೋಪ ಅಂದರೆ ಕೋಪ ಬರ್ತಾ ಇರುತ್ತೆ. ಅವ್ರ ಅಮ್ಮಗಂತೂ, ರತ್ನಾಕಗಂತೂ ತುಂಬ ಖುಷಿಯಾಗಿ ಕೈ ಮುಗಿತಾ ಇರ್ತಾಳೆ. ಲಾಯರು ಖುಷಿ ಆಗ್ತಾರೆ. ಆಮೇಲೆ ವಿದ್ಯಾ ಕೇಳಿದಾಗ ಭದ್ರೇಗೌಡ್ರೆ ಏನು ಸರ್ ಹಿಂಗಾಯ್ತಲ್ಲ ಅಂದರೆ, ಭದ್ರೇಗೌಡ್ರೆ ಹಿಂಗೆ ರೀ, ಕೋರ್ಟ್ ಯಾವಾಗೂ ನಮ್ಮ ಕಡೆ ತೀರ್ಪು ಬರಲ್ಲ, ಒಂದ್ಸಲ ತೀರ್ಪು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಸರಿ, 6 ತಿಂಗಳೆಲ್ಲ ಆಟ ಆಡ್ಕೊತಾನೆ ಬಂದ್ಬಿಡುತ್ತೆ, 6 ತಿಂಗಳು ಜಾಸ್ತಿ ಏನಾಗಲ್ಲ ಅಂತ ಹೇಳಿದ. ಸರಿ, ನಾ ಕೊಟ್ಟಿರೋ ತೀರ್ಪು ನಿಮಗೆ ಒಪ್ಪಿಗೆ ಇದೆನಾ ಅಂತ ಕೇಳಿದಾಗ ಆವಾಗ ವಿದ್ಯಾ ಇದು ನಮಗೆ ಒಪ್ಪಿಗೆ ಇದೆ ಸ್ವಾಮಿ, ನಮಗೆ ಒಪ್ಪಿಗೆ ಇದೆ ಸ್ವಾಮಿ ಅಂತ ಹೇಳಿ ಹೇಳ್ತಾ, ಅದೇ ಟೈಮಿಗೆ ವಿದ್ಯಾನು ಭದ್ರೇಗೌಡನ ಕೈ ಮುಗಿದು ನಮಗೆ ಒಪ್ಪಿಗೆ ಇದೆ ಅಂತೇಳಿ ಕೈ ಮುಗಿತಾರೆ. ಕೈ ಮುಗಿದು ಸರಿ, ಕೋರ್ಟ್ ಅರ್ಜೆಂಟ್ 6 ತಿಂಗಳಾದಮೇಲೆ ಕೋರ್ಟ್ ಮತ್ತು ಈ 6 ತಿಂಗಳವರೆಗೂ ನಿಮಗೂ ಟೈಮ್ ಇದೆ, ಅದರಲ್ಲೂ ನಿಮ್ಮ ಮನಸ್ಸು ಏನಾದ್ರು ಬದಲಿಸಿಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳೋಣ, ಇವಾಗ ಕೋರ್ಟ್ ಇದು ಅರ್ಜೆಂಟ್ ಅಂತೇಳಿ. ಆವಾಗ ವಿದ್ಯಾ ಅವರಮ್ಮ ಇದು ದೇವರೇ ಥ್ಯಾಂಕ್ಸ್ ಅಮ್ಮ ಅಂತ ಅವ್ರ ದೇವರಿಗೆ ಬೇಡ್ಕೊತಾರೆ. ಆ ಕಡೆ ಈಶ್ವರಿ, ಭದ್ರ, ಸಾವಿತ್ರಿ 3 ಜನ ಹೊರಗೆ ಬರ್ತಿರ್ಬೋದು. ಮಗ ಈ ದುಡ್ಡು ಸಲುವಾಗಿ ನಾನು ಈ ಥರ ಮಾಡಿಲ್ಲ ಅಂತ ಡೌಟ್ ಬರುತ್ತೆ. ಸಾವಿತ್ರಿದು ಇವಳು ಹೆಂಗೋ ಎಕ್ಕುಟ್ಟು ಹೋಗ್ತಾಳ, ಬಿಟ್ಟೋಗ್ಬಿಡ್ತಾಳ ಅಂತ ಎಷ್ಟು ಖುಷಿ ಆಗಿದೆ, ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ನನ್ನ ಮೈಯೆಲ್ಲ ಉರಿತೈತಿ ಅಂತೆಲ್ಲ ಹೇಳ್ತಿರ್ತಾರೆ. ಸರಿ ಮಗ, ಹೆಂಗನ ಮಾಡಿ ಇವಳೇನೋ ಪ್ಲ್ಯಾನ್ ಮಾಡಿದಾಳ, ಜಡ್ಜನು ಇವಳ ಕಡೆನೇ ಮಾತಾಡ್ಬೇಕಂತ ಅಂದರೆ ಕಿಲಾಡಿದಾಳ, ಮೇಲ್ನೋಟಕ್ಕಿದ್ದಂಗಿಲ್ಲ, ಸಾಮಾನ್ಯವಾಗಿಲ್ಲ, ಕಿಲಾಡಿದ ಹಿಂಗೆ ಸಾವಿತ್ರಿ ಮತ್ತು ಈಶ್ವರಿ ಭದ್ರ ಅಂತಲ್ಲೇ ಮಗ ದುಡ್ಡಿನ ವಿಚಾರ ಏನಾದರೂ, ದುಡ್ಡು ಹಣಕಾಸಿಗೆ ಏನೋ ಹಿಂಗೆ ಮಾಡ್ತಾ ಕೊಟ್ಟು ಮಾತಾಡೋದು ಹೆಂಗೆ ಅಂತಂದರೆ, ಚಿಗವ್ವ ಏನಾದರೂ ಮಾಡಿ ಚಿಗವ್ವ, ನೀವು ಒಟ್ಟು ನನಗೆ ಇಲ್ಲಿದ್ದ ಬಿಡುಗಡೆ ಆದರೆ ಸಾಕಷ್ಟೇ ಅಂತೆಲ್ಲ ಹೇಳ್ತಾರೆ. ಸರಿ ಮಗ, ನೋಡೋಣ, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು ಅಂತ ಹೇಳಿ ಸಾವಿತ್ರಿ, ನೀನು ಭದ್ರ ಇಬ್ಬರು ಹೋಗಿ ಕಾರಲ್ಲಿ ಚೆಕ್ ಇದೆ, ಆ ಚೆಕ್ ತೊಗೊಂಬಂದು ಸೈನ್ ಮಾಡಿ ಭದ್ರನ ಕೊಟ್ಟೆ ಸೈನ್ ಮಾಡಿಸ್ಕೊಂಡು ತೊಗೊಂಡು ಬಾ ಅಂತೆಲ್ಲ ಹೇಳಿ ಸಾವಿತ್ರಿಗೆ ಕಳಿಸ್ತಾಳೆ. ಯಪ್ಪ, ನನ್ನ ಮಗ ಮಾಡಿರೋ ಒಂದೇ ಒಂದು ತಪ್ಪಿಂದ ಹಿಡಿದು ಈ 3 ಅಡಿ ಮುಂದೆ ನಾನು ಎಷ್ಟು ಬೇಡ್ಕೋಬೇಕಲ್ಲ ಅಂತೆಲ್ಲ ಹೇಳ್ತಾಳೆ. ನಾನು ಈಗ ಈ ಸಾವಿತ್ರಿನ ಮುಂದೆ ಇಟ್ಟು ನಾನು ಶಕುನಿ ಥರ ಆಟ ಆಡ್ತೀನಿ, ಸಾವಿತ್ರಿ ಹೆಗಲ ಮೇಲೆ ಗನ್ ಇಟ್ಟು ನಾನು ಒಳ್ಳೆಯದಾಗಿ ಇದು ಮಾಡ್ತೀನಿ ಅಂತೆಲ್ಲ ಇವಾಗ ವಿದ್ಯಾನ ಹತ್ರ ಹೋಗಿ ಮಾತಾಡೋಣ ಅಂತ ಹೋಗ್ತಾಳೆ. ಒಟ್ಟು ಇವಾಗ 2 ಕಡೆನೇ ನಂಬಿಕೆ ಗಳಿಸ್ಕೋಬೇಕಂತ ಈಶ್ವರಿ ಪ್ಲ್ಯಾನ್ ಇರ್ತೈತಿ. ಈಶ್ವರಿ ಪ್ಲ್ಯಾನ್ ಇದ್ದಾಗ ಈಶ್ವರಿ ಹೋಗಿ ಮಾತಾಡ್ತೀನಿ ಅಂತ, ಇವಳು ಇರೋದು 3 ಅಡಿ ಇದ್ದರೆ 6 ಅಡಿ ಆಲೋಚನೆ ಮಾಡ್ತಾಳಂತ ಸಾವಿತ್ರಿ ಮನಸ್ಸೊಳಗೆ ಬೈಕಂತಾನೆ ಇರ್ತಾಳೆ. ಸರಿ, ನೀವು ಹೋಗಿ ಚೆಕ್ ತೊಗೊಂಬರ್ರಿ, ನಾನು ಹೋಗಿ ಮಾತಾಡಬೇಕಂತ ಇವರು ಇಬ್ಬರನ್ನ ಚೆಕ್ ತೊಗೊಂಬರಕ್ಕೆ ಕಳಿಸಿ ತಾನು ಈ ವಿದ್ಯಾನ ಹತ್ರ ಮಾತಾಡೋಕ್ಕಂತೇಳಿ ವಿದ್ಯಾ ಅವರಮ್ಮ ಅಲ್ಲಿ ನಿಂತಿರ್ತಾರೆ. ಯಾಕಂದರೆ ಇನ್ನು ಲಾಯರ್ ಬಂದು ಆರ್ಡ್ರ್ ಕಾಪಿ ಕೊಟ್ಟಿರಲ್ಲ ಅವ್ರಿಗೆ. ಲಾಯರ್ ಬಂದು ಆರ್ಡ್ರ್ ಕಾಪಿ ಕೊಟ್ಟ ಮೇಲೆ ಹೋಗ್ಬೇಕಂತ ಹೇಳ್ತಾರಲ್ಲ, ಇದೇ ಟೈಮಿಗೆ ಈಶ್ವರಿ ಬಂದು ಅಲ್ಲಿ ಮಾತಾಡ್ತಾಳೆ. ಈಶ್ವರಿ ಬಂದು ಅಲ್ಲಿ ಈಶ್ವರಿಗೆ ಹೇಳ್ತಾಳೆ, ಹಂಗಲ್ಲ ಕಣಮ್ಮ, ನೀನೇನಾದರೂ ಇದು ಮಾಡಿ, ನೀನೇನಾದರೂ ಸ್ವಾಭಿಮಾನಿಯಾಗಿ ನನಗೆ ಯಾರ ಸಹಾಯನೂ ಬೇಕಿಲ್ಲ, ನಾನೇ ಸಾಕಂತೀನಿ ಮಗುನ, ಹಂಗೆಲ್ಲ ಅಂದ್ಬಿಡ್ತೀಯೇನು, ಕೋರ್ಟಲ್ಲಿ ನಿಮ್ಮಿಬ್ಬರಿಗೂ ಬಿಡುಗಡೆ ಬಿಡ್ತದೇನೋ ಅಂತ ನಾನು ತುಂಬ ಹೆದರ್ಕೊಂಡಿದ್ದೆ ಅಂತೆಲ್ಲ ಹೇಳ್ತಾಳೆ. ಇಲ್ಲ ಚಿಕ್ಕತ್ತೆ, ಹಾಗೆಲ್ಲ ಏನೂ ಇಲ್ಲ ಅಂತೆಲ್ಲ ಹೇಳ್ತಾಳೆ. ವಿದ್ಯಾ ಅಂತ ಹೇಳಿದಾಗ ಎಲ್ಲ ಚಿಕ್ಕತ್ತೆ ಹೇಳಿ ಅಂದಾಗ ಇಷ್ಟೆಲ್ಲ ಹೇಳ್ತಾಳೆ. ಇಷ್ಟೆಲ್ಲ ಹೇಳಿದಾಗ ನಾನು ತುಂಬಾ ದಿಗಿಲು ಬಿದ್ದುಬಿಟ್ಟಿದ್ದೆ ಅಮ್ಮ, ಕೋರ್ಟ್ ನಿಮ್ಮಿಬ್ಬರಿಗೂ ದೂರ ಮಾಡುತ್ತೆ ಅಂತೆಲ್ಲ ಅಂತಂದ. ಇಲ್ಲ ಅತ್ತೆ, ನೀನು ಬರ್ತೀನಿ ಅಂದರೆ ನನಗೆ ತುಂಬ ಖುಷಿ ಆಯ್ತಮ್ಮ. ಇಲ್ಲ ಅತ್ತೆ, ನಾನೇನು ಖುಷಿಯಿಂದ ಏನು ಬರ್ತಾ ಇಲ್ಲ, ಅವ್ರ ಕೂಟೆ ಬಾಳೆ ಮಾಡಬೇಕಂತ ಏನು ಬರ್ತಾ ಇಲ್ಲ, ನನಗೆ ಮಗು ಸಲುವಾಗಿ ಬರ್ತಾಯಿದ್ದೀನಿ. ಮಗುಗೆ ನನಗೇನು ಅವ್ರ ಪ್ರೀತಿ ಬೇಕಿಲ್ಲ, ಮಗುಗೆ ಅವ್ರ ಪಾಲನೆ ಪೋಷಣೆ ಎಲ್ಲ ಬೇಕಲ್ಲ ಅತ್ತೆ, ಅದ್ರ ಸಲುವಾಗಿ ಬರ್ತೀನಿ ಅಂತೆ. ನೀನು ನನ್ನ ಮಗಗೆ ಇಷ್ಟ ಆದರೆ ಹೆಲ್ಪ್ ಮಾಡಿ ಅಲ್ಲಮ್ಮ, ಅದಕ್ಕಂತ ನಾನು ನ್ಯಾಯದಿಂದ ಇರಬೇಕು, ನಿನ್ನ ಜೊತೆ ನಿಯತ್ತಿಂದ ಇರಬೇಕು ಅಂತ ನಾನು ಇಷ್ಟೆಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸರಿ ಅತ್ತೆ, ನೀವೇನು ಬದಲಾಗಿದ್ದೀರೋ ಇಲ್ಲೋ ಅದು ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ, ಆದರೂ ನೀವು ನನಗೆ 100 ವರ್ಷ ಸಂದಾಗಿರೋ ಅಂತ ಆಶೀರ್ವಾದ ಮಾಡಿದಾರಲ್ಲ, ಅಷ್ಟೇ ಸಾಕು ಅಂತೆಲ್ಲ ಹೇಳ್ತಾರೆ. ಈಗ ಇಲ್ಲಿ ಅಡ್ವೊಕೇಟ್ ಬಂದು ಅವ್ರ ಕಡೆ ಲಾಯರ್ ಇರ್ತಾರಲ್ಲ, ವಿದ್ಯಾ ಕಡೆ ಲಾಯರ್, ಅವ್ರ ಲಾಯರ್ ಬಂದು ಇದು ಕೊಡ್ತಾರೆ ಅವ್ರಿಗೆ,
ಆರ್ಡ್ರ್ ಕಾಪಿ ನೋಡಮ್ಮ 6 ತಿಂಗಳು ಅಲ್ಲಿರೋಕೆ ಹೇಳಿದ್ದಾರೆ, ನೀನು 6 ತಿಂಗಳು ಅಲ್ಲೇ ಇರಬೇಕು ಅಂತ. ಸರಿ ಮೇಡಮ್ ಆಯಿತು ಅಂತೆಲ್ಲ ಹೇಳಿ ಖುಷಿಯಿಂದ ಇರ್ತಾರೆ. ಇಲ್ಲಿ ರತ್ನಾಕನೂ ಇದು ಮಾಡ್ತಾನೆ, ಅವ್ರಿಗೂ ರತ್ನಾಕಗೂ ಒಂಥರ ಖುಷಿನೇ ಇರ್ತದೆ, ಯಾಕಂದರೆ ಮಗಳು ಒಪ್ಪಿದಾಳಲ್ಲ ಅನ್ನೋ ರೀತಿ. ಅದೇ ಟೈಮಿಗೆ ಸಾವಿತ್ರಿ ಬಂದು ನೋಡಿ ಏಳೆ ಅಂತೆಲ್ಲ ಹೇಳ್ತಾರೆ. ಏನು ರೀ ಈ ಥರ ಮಾತಾಡಿದೆ, ನೋಡು ಭದ್ರಾ ಇದಕ್ಕೆ ಸೈನ್ ಮಾಡಿದೆ, ನಿಂಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬರ್ಕೊ, 10 ಲಕ್ಷನೋ 20 ಲಕ್ಷನೋ 1 ಕೋಟಿ, ನಿಂಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬರ್ಕೊಂಡು ನೀನು ಇಲ್ಲಿದ್ದ ತೊಳ್ಕೊ ಅಂದ. ಏನು ರೀ ನೀವು ಈ ಥರ ಮಾಡ್ತೀರಲ್ಲ ಅಂತಂದು ಹೇಳ್ತಾರೆ. ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರ್, ನೀವು ಮಧ್ಯದಲ್ಲಿ ಬರಬೇಡ್ರಿ ಅಂತೆಲ್ಲ ಲಾಯರಿಗೆ ಸಾವಿತ್ರಿ ಬೈತಾ. ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್, ನೀವೇನಾದರೂ ಮಾತಾಡೋದಿದ್ದರೆ ನಿಮ್ಮ ಮನೆಯಲ್ಲೇ ಬರ್ತಾಳಲ್ಲ ಅಲ್ಲೇ ಮಾತಾಡ್ತಿದ್ದೆ, ಇಲ್ಲ ಸ್ವಲ್ಪ ಸೆಟಲ್ಮೆಂಟ್ ಮಾತಾಡ್ಬೋದು. ಏನು ಸೆಟಲ್ಮೆಂಟ್ ಮಾತಾಡ್ತಾರೆ ಅಂದರೆ ಸ್ವಲ್ಪ ದುಡ್ಡು ಕೊಟ್ಟು ಕೈ ತೊಳ್ಕೊಬೇಕಂತ ಇದ್ದೀವಿ, ಎಷ್ಟು 10 ಲಕ್ಷ 20 ಲಕ್ಷ 1 ಕೋಟಿ ಎಷ್ಟು ಬೇಕು ನಿಮ್ಗೆ ಅಷ್ಟು ತೊಗೊಂಡು ಇದು ಜಡ್ಜ್ ಮುಂದೆ ಬಂದು ಬಿಡುಗಡೆ ಮಾಡಿ ನನಗೆ ಕೈ ತೊಳ್ಕೊತೀನಿ ಅಂತ ನೀನು ಒಪ್ಕೋಬಾ ಅಂತಲ್ಲ. ಇಲ್ಲ ಬಿಡು ಅಂತೆಲ್ಲ ನೀವು ಈ ಥರ ಎಲ್ಲ ಮಾತಾಡ್ತೀರಾ ಅಂತಂದು ಅವ್ರು ಲಾಯರ್ ಬೈತಾರೆ. ಇಲ್ಲ ಬಿಡಿ, ನಾನೇನಾದರೂ ನಿನಗೆ ಅವ್ರ ಅಮ್ಮನ ಕಡೆ 1 ರೂಪಾಯಿ, ಅಮ್ಮ 1 ರೂಪಾಯಿ ಇದ್ದರೆ ಕೊಡಮ್ಮ, ಅವ 1 ರೂಪಾಯಿ ಕೊಡು, ಎದಕ್ಕಮ್ಮ ಅಂತ. ಸರಿ ತಗೋ 1 ರೂಪಾಯಿ, ಅದು ಚೆಕ್ ಮೇಲೆ ನಾನೇ 1 ರೂಪಾಯಿ ಇಟ್ಟು ಕೊಡ್ತೀನಿ, ಇದು ನೀವು ಎಷ್ಟು ಅಮೌಂಟ್ ಹೇಳಿದ್ರೆ ಅದ್ರ ಮೇಲೆ ನಾನು 1 ರೂಪಾಯಿ ಜಾಸ್ತಿನೇ ಬರ್ಕೊಳ್ಳಿ, ನೀವು ಬರ್ಕೊಂಡು ನೀವೇ ತೊಗೊಂಡ್ಬೇಡ್ರಿ, ನನಗೇನು ಬೇಡ ಅಂತೆಲ್ಲ. ನನಗೆ ನನ್ನ ಮಗು ಹುಟ್ಟಬೇಕಾದ್ರೆ ಇವ್ರ ಜೊತೆಲಿ ಇರ್ತಾರೋ ಇಲ್ಲ ಗೊತ್ತಿಲ್ಲ, ಈ ನನ್ನ ಮಗುವಿನ ಅಪ್ಪ ಇವ್ರು ಇದ್ದಾರಲ್ಲ ಇವರು ಅಂತೆಲ್ಲ ಹೇಳಿದಾಗ ಈ ಸಾವಿತ್ರಿಗಿನ್ನ ಕೋಪ ಬರುತ್ತೆ. ಅವ್ರಿಗೆ ನನ್ನ ಮಗುದು ಇದೆಲ್ಲ ಬೇಕು ಅಂತೆಲ್ಲ ಹೇಳಿದಾಗ ಸಾವಿತ್ರಿಗೆ ತುಂಬ ಅಂದರೆ ತುಂಬಾ ಕೋಪ ಬರ್ತಾ ಇರ್ತೈತಿ. ಕೋಪದಲ್ಲಿ ಮತ್ತೆ ರ್ಯಾಶ್ ಆಗಿ ಮಾತಾಡಿದ್ರೆ ನೀವು ಈ ಥರ ಎಲ್ಲ ಮಾತಾಡಿದರೆ ನಿಮ್ಮ ತವ್ರ ಮನೇಲಿ ತಿನ್ನೋಕೆ ಗತಿ ಇಲ್ಲ, ಹಂಗಾಗಿ ಇಲ್ಲಿ ಶ್ರೀಮಂತಿಗೆ ಎಲ್ಲ ನೋಡಿ ಇಲ್ಲಿ ಬಿಟ್ಟು ಹೋಗಿ ಇಷ್ಟ ಇಲ್ಲ, ನೀನು ಅಂಥವಳು ಇಂಥವಳು ಅಂತ ಸಾವಿತ್ರಿ ಬೈದಾಗ ಲಾಯರಿದ್ದು ಬೈತಾರೆ. ಏನಮ್ಮ ನಮ್ಮ ಮುಂದೆನೇ ಇಷ್ಟೆಲ್ಲ ಮಾತಾಡ್ತೀವಿ, ಅದು ಕೋರ್ಟ್ ಹಾಲಲ್ಲಿ ನಿಂತು ಅದಕ್ಕೆ ಈ ಥರ ಮಾತಾಡಿ ಕೋರ್ಟ್ ಒಳಗೆಲ್ಲ ಉಗುಳಿಸ್ಕೊಂಡಿದ್ದು ನೀವು ಅಂತೆಲ್ಲ ಹೇಳ್ತಾರೆ. ಸರಿ ನಡಿ ಹೋಗೋಣ ಅಂತ ಎಲ್ಲರೂ ಹೋಗ್ತಾರೆ. ಈ ಕಡೆ ಅಜ್ಜಿನೂ ಮತ್ತು ಕ್ವಾಟ್ಲೆ ಮತ್ತು ಅವ್ರ ತಂಗಿ ಎಲ್ಲರೂ ಮಾತಾಡ್ತಾರೆ. ಇಂಥ ಸಮಸ್ಯೆ ಎಲ್ಲೇ ಬಂದು ಶಿವರಾಮೇಗೌಡ ಬಗೆಹರಿಸ್ತಿದ್ರು, ಅಂಥದ್ದು ಶಿವರಾಮೇಗೌಡನೇ ಕೋರ್ಟ್ ಮೆಟ್ಟಿಲು ಹತ್ತಂಗೆ ಆಗ್ಬಿಡ್ತಲ್ಲಪ್ಪ ದೇವ್ರಿ, ಇದೇನೋ ಅಂತೆಲ್ಲ. ಅದು ಈಗ ಏನಾಯ್ತಂತ ಹಿಂಗೆ ಆಡ್ತಿರತ್ತೆ, ಎಲ್ಲ ಸರಿ ಹೋಯ್ತಲ್ಲ, ಇಬ್ಬರು ಏನಾದರೂ ನಂಗೆ ಡಿವೋರ್ಸ್ ಬೇಕೇ ಬೇಕಂತ ಹೇಳಿ ಕೇಳಿದರೆ ಕೊಡ್ತಿದ್ರೇನೋ ತೀರ್ಪು. ಇವಳು ವಿದ್ಯಾ ಇದೆ ನನಗೆ ಗಂಡ ಬೇಕು ಅಂತ ಜಡ್ಜ್ ಮುಂದೆ ಕೂಡ ಹೇಳ್ಬಿಟ್ಲು, ನನಗೆ ಗಂಡ ಬೇಕು, ನನ್ನ ಮಗುಗೆ ಮಗು ಬೇಕು ಅಂತೆಲ್ಲ ಹೇಳಿದ್ಕೆ ಜಡ್ಜ್ 6 ತಿಂಗಳು ಒಪ್ಪಿಗೆ ಇರೋಕ್ಕೆ ಅನ್ಕೊಳ್ಳಿ. ಇನ್ನೇನಾಗ್ತೀಯಮ್ಮ ಅಣ್ಣನ ಜೊತೆ ಆ ಮನೆಯಲ್ಲಿರೋದೆ, ನೋಡು ಅಣ್ಣಯ್ಯ ಇನ್ನು ಅಕ್ಕ ಭಾವನ ಜೊತೆ ಖುಷಿಯಾಗಿ ಇರ್ಬೋದಲ್ಲ ಇನ್ನೆಲ್ಲ ನೋಡ್ಕೊಟ್ಲಿ ಅಣ್ಣಯ್ಯ, ನಾನು ಪ್ರೀತಿ ಖುಷಿಯಿಂದ ನನ್ನ ಮಗು ಸಲುವಾಗಿ ನಾನು ಅಲ್ಲಿ ಹೋಗೋಕೆ 2 ಒಂದೇ ಅದೀಗಮ್ಮ, ಮಗು ಸಲುವಾಗಾದರೆ ನಿಮ್ಮ ಸಲುವಾಗಾದರೆ 2 ಒಂದೇ ಅಂತೆಲ್ಲ ಹೇಳ್ತಾಯಿದ್ರು. ದೇವರಿಗೆಲ್ಲ ನಮಸ್ಕಾರ ಹಾಕಿ ಈ ಕಡೆಯಿಂದ ಅಮ್ಮಮ್ಮ ಮತ್ತು ಅಮ್ಮಮ್ಮ ಮತ್ತು ಮೋನಾ, ಇವರು ಹೆಸರು ಚಿತ್ರ ಮತ್ತು ವಿನಂತಿ ಎಲ್ಲರೂ ಹಿಂದೆ ಮುಂದೆ ವಾಕ್ ಮಾಡ್ತಾರೆ. ಏನಾಯ್ತು ಅಂತ ಇವರು ಸೇರಿ ಅಮ್ಮಮ್ಮ ಕೇಳ್ತಾ ಏನಾಯಿತು ಹೇಳ ಅಂತ ಭದ್ರ ಕೇಳೋದು. ಭದ್ರ ಏನು ಹೇಳಲ್ಲ, ಸಾವಿತ್ರಿನೂ ಏನು ಹೇಳಲ್ಲ, ಈಶ್ವರಿನೂ ಏನು ಹೇಳಲ್ಲ, ಬೈತಾಳ. ಲೇ ಈಶ್ವರಿ, ನಿಂಗಾದರೂ ಬಾಯಿಲ್ಲೇನ್ವೇ, ನಿನ್ನ ಬಾಯಿನೂ ಬಿದ್ದೋಗಿದ್ದಾನ ಅಂತಂದು. ಏನು ಹೇಳ್ತಾ ಅತ್ತಮ್ಮ, ಅಲ್ಲಿ ಹೋದಾಗ ಎಲ್ಲ ಕೆಳಕ ಮೇಲೆ ಆಗೋಗ್ಬಿಡ್ತು, ತಳ್ಕೊಂಬಳಕ ಆಗೋಗ್ಬಿಡ್ತು ಅಂತೆಲ್ಲ ಹೇಳ್ತಿರ್ತಾಳೆ. ನಾವು ಪ್ಲ್ಯಾನ್ ಮಾಡಿದ್ದೆ ಒಂದು, ಅಲ್ಲಿ ಆಗಿರೋದೇ ಇನ್ನೊಂದು ಅಂತ. ನೆಕ್ಸ್ಟ್ ಎಪಿಸೋಡು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ. ಕಣ್ಮಣಿ ಅಂತ ಹೊಸ ಗೆಸ್ಟ್ ಬಂದಿದ್ದಾರಲ್ಲ, ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದು. ಆದರೂ ಅವಳನ್ನು ವಿದ್ಯಾಗೆ ಅಪೋಸಿಟ್ ಅಂತಲೇ ತೋರಿಸಿದ್ದಾರೆ ಇವತ್ತು ನೆಕ್ಸ್ಟ್ ಎಪಿಸೋಡಲ್ಲಿ. ಇಲ್ಲಿ ಈಶ್ವರಿ ಬಂದು ಭಾವ ಭದ್ರಾ ಮಗುಗೆ ಅಂತ ತೊಟ್ಲ ತಂದಿದ್ದ, ಅದು ಕಣ್ಮಣಿ ತೊಗೊಂಡೋಗಿ ತೊಟ್ಲನ ಹೊರಗಡೆ ಬಿಸಾಕ್ತಾ ಇದ್ದಾಳ ಅಂತ. ಹೌದಾ ಅಂತೆಲ್ಲ ಇಲ್ಲಿ ಶಿವರಾಮೇಗೌಡ ಭದ್ರ ಎಲ್ಲರೂ ಶಾಕ್ ಆಗ್ತಾರೆ. ಎಲ್ಲರೂ ಶಾಕ್ ಆಗಿ ಅದನ್ನು ನೋಡೋಣ ಅಂತ ಹೊರಗೆ ಬರ್ತಾ ಇದ್ದಾರೆ. ಗೋವಿಂದ ಅಮ್ಮಮ್ಮ ಎಲ್ಲರೂ ಬಳಿ. ಇದೇ ಟೈಮಿಗೆ ವಿದ್ಯಾ ಆ ಕಡೆಯಿಂದ ಮನೆಗೆ ಲಗೇಜ್ ಎಲ್ಲ ತೊಗೊಂಡು ಮನೆಯೊಳಗೆ ಬರ್ತಾ ಇರ್ತಾರೆ. ಆ ವಿದ್ಯಾ ಅದನ್ನು ತೊಟ್ಲನ ಕಣ್ಮಣಿ ದುಬ್ಬಿದಾಗ ವಿದ್ಯಾ ತೊಟ್ಲ ಇಟ್ಕೊತಾಳೆ. ಅದು ನೆಕ್ಸ್ಟ್ ಎಪಿಸೋಡು ಫುಲ್ ಎಪಿಸೋಡ್ ಇರುತ್ತಲ್ಲ, ಗೊತ್ತಾಗುತ್ತೆ ಏನಾಗುತ್ತೆ ಅಂತಂದು ಹೇಳಿ. ಇದನ್ನು ವಿದ್ಯಾಗೆ ಅಪೋಸಿಟೇ ಇರ್ಬೋದು ಮೇ ಬಿ, ಹಂಗಾಗಿ ತೋರಿಸ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್